ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಕುತೂಹಲವನ್ನ ಕೇಳಿಸಿದ್ರೆ ರಾಜ್ಯದಲ್ಲಿ ಪಂಚರಾಜ್ಯಗಳ ಚುನಾವಣೆ ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಂಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದಂತ ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಮೊದಲನೇದಾಗಿ ತಮ್ಮ ಮಗ ಗೆಲುವನ್ನ ಸಾಧಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಭದ್ರಕೋಟೆ ಯಾರು ಮಾಡಿದಾರ? ಭದ್ರಕೋಟೆ ನಮ್ಮ ದಾವಣಗೆರೆ ಬಾರಮ್ಮ ಬಾ, ಅಲ್ಲೇ ಹೋಗೋಣ. ಒಂದು ಫೋಟೋ ತೆಗಿಸ್ಬೇಕಂತೆ. ಅವನೇ ಇಸ್ಕೊಂಡ್ ಬಂದ್ಬಿಟ್ಟಾನ. ಬಾ, ಅಲ್ಲೇ ಜೊತೆಗೆ ಮಾಡಮ್ ಬರಮ್ಮ. ನಮ್ಮ ದಾವಣಗೆರೆ ಜನತೆ, ಅದರಲ್ಲಿ ದಕ್ಷಿಣದ ಮತದಾರ ಬಂಧುಗಳು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ, ನಮ್ಮ ತಂದೆಯವರ ಮೇಲೆ ಅವರು ಮಾಡಿಕೊಟ್ಟಂಥ ದಾರಿ, ಅವರು ಹಾಕಿಕೊಟ್ಟಂಥ ದಾರಿ, ಪ್ರತಿಯೊಂದು ವಿಚಾರಗಳಲ್ಲಿ ಅವರು ವಿಶ್ವಾಸವನ್ನಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅವರು ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬುರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಒಂದು ಶ್ರಮ ವಹಿಸಿ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ನಾನು ತುಂಬುರದಿಂದ ಸ್ಟ್ರಾಂಗ್ ರೂಮ್ ಓಪನ್ ಬಗ್ಗೆ ಬಿಜೆಪಿ ಅಭ್ಯರ್ಥಿ ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಸರ್. ಏನಂತ? ಈಗ ಅವರು ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಏನಾಗಿತ್ತು ಅಂತ ಮಾತಾಡ್ತಾರ ಸರ್ ಅವರು. ತಡಿಯಪ್ಪ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಏನಂತ ಐತೆ ನೋಡೋಣ. ಇನ್ನು ಪಂಚರಾಜ್ಯ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಇಲ್ಲಿ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ವಿ. ಪಂಚರಾಜ್ಯ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇನ್ನು ತಮಿಳುನಾಡು, ಕೇರಳದಲ್ಲಿ ಸ್ಥಳೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗೆದ್ದೇವಲ್ಲಪ್ಪ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಟ್ಟಂತ ವಿಶ್ವಾಸವನ್ನ ಇದನ್ನ ಬೆಳೆಸ್ಕೊಂಡು ಹೋಗಿ, ಇದು ಸೈಕಲ್, ಇದು ಒಂದ್ಸತಿ ಹರಿಯ ನೀರು. ಇವತ್ತು ಹೊಸ ನೀರು ಬರ್ಲೇಬೇಕು ನಾಳೆ. ಹಂಗಾಗಿ ಮತ್ತೆ ಹೊಸ ನೀರು ಬರ್ತೈತಿ, ಅಲ್ಲಿ ಮಠ ಕಾಡ್ಕೊಂಬೋದು. ಅಲ್ಲ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಂತ ಪಕ್ಷ ಬಿಜೆಪಿ ಅದು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಪಶ್ಚಿಮ ಬಂಗಾಳ ಈ ಭಾಗದಲ್ಲೆಲ್ಲ. ಅದು ಏನಾದ್ರೂ ಅವ್ರ ಗೆಲುವಿನ ಕಾರಣ ಆಯ್ತು ಇರ್ಬೋದು. ಗ್ಯಾರಂಟಿಗಳು, ಮೋದಿ ಮತ್ತು ಅಮಿತ್ ಶಾ ಅವರ ಏನು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಇವತ್ತು DMKಗೆ ಆಗಿರ್ಬೋದು, ಅಲ್ಲಿ ಈ ಹೆಚ್ಚು TMC ಅಲ್ಲಿ ದುಡ್ಡಿನ ಒಲೆನೇ ಹರಿಸಿದ್ರು ಅಂತಾರೆ. ಹಂಗಾಗಿ ದುಡ್ಡಿನ ಒಲೆನೇ ಹರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರಬಹುದು. ತಮಿಳುನಾಡಲ್ಲಿ ಸರ್ ವಿಜಯ್ ಅವರು ಮೊದಲ ಬಾರಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅಲ್ಲಿ. ಅದು ಅನ್ಎಕ್ಸ್ಪೆಕ್ಟೆಡ್ ನೋಡ್ರಿ. ಎಸ್ಪೆಷಲಿ ಆಲ್ ದಿ ಏನು ಅನಾಲಿಸಿಸ್ ರಿಪೋರ್ಟ್ ಎಲ್ಲ ವಿಜಯ್ ಅವ್ರಿಗೆ ಬಹಳ ಕಡಿಮೆ ಕೊಟ್ಟಿದ್ರು. ಬಟ್ ಇವತ್ತು ಎಕ್ಸಿಟ್ ಪೋಲ್ಗಳು ಆದರೆ ನೋಡ್ರಿ ಹೆಂಗೆ ವ್ಯತ್ಯಾಸಗಳು ಆಗ್ತಾವೆ. ಜನಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಜನ ಮತದಾರರು. ಆ ನಿಟ್ಟಿನಲ್ಲಿ ಇವತ್ತು ವಿಜಯ್ ಆರಿಸಿ ಬಂದಿದ್ದಾರೆ. ಇದಿಷ್ಟು ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ಮಾತು. ಜನರು ಏನು ಡಿಸೈಡ್ ಮಾಡ್ತಾರೋ ಅದನ್ನ ನಿರ್ಧಾರ ಮಾಡುವಂತಹ ಹಕ್ಕು ಅವ್ರ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಧು ಇಂಗ್ಳಿದಾಳ್, ನ್ಯೂಸ್ ಫಸ್ಟ್, ದಾವಣಗೆರೆ.